ನಮಸ್ಕಾರ. ಇವತ್ತು ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಮಾಡುವ ಅನಿಸ್ತು, ಅದಕ್ಕೆ ಈ ವಿಡಿಯೋ. ನಾವು ನಮ್ಮ ಮಕ್ಕಳ ಹೆಸರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ. ನಾವು ಹೇಗೂ ಕೂಡ ನಮ್ಮ ಹೆಸರು ಇನ್ವೆಸ್ಟ್ಮೆಂಟ್ ಮಾಡಿಯೇ ಮಾಡ್ತೀವಿ. ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಮಕ್ಕಳಿಗೆ ಹೋಗೋದು ಅದು ಬೇರೆ ವಿಚಾರ. ಆದರೂ ಕೂಡ ನಾವು ನಮ್ಮ ಮಕ್ಕಳ ಹೆಸರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನು ಹೆಂಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಮಕ್ಕಳ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕು. ನಿಮ್ಮದು ಯಾವುದೋ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತಲ್ವಾ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲೂ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೂ ಅಕೌಂಟ್ ಇರ್ಬೋದು. ಅಲ್ಲಿ ಮಕ್ಕಳ ಹೆಸರು ಒಂದು ಅಕೌಂಟ್ ಓಪನ್ ಮಾಡಿ. ಮಗುವಿನ ತಂದೆ ಅಥವಾ ತಾಯಿನ ಗಾರ್ಡಿಯನ್ ಮಾಡಿದ್ರಾಯ್ತು. ಅದೇ ಆರ್ಡರಲ್ಲಿ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಂದು 2-3 ಅನುಕೂಲ ಆಗುತ್ತೆ. ಒಂದೇನೋ ಇಮೋಷನಲ್ ವ್ಯಾಲ್ಯೂ, ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತೆ. ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಅದನ್ನು ನಾವು ಏನೋ ಎಮರ್ಜೆನ್ಸಿ ಬಂತು, ಏನೋ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಹಣ ವಿಡ್ರಾ ಮಾಡ್ಲಿಕ್ಕೆ ಹೋಗಲ್ಲ. ಮಾರ್ಕೆಟ್ ಹೆಚ್ಚು ಮೇಲೆ ಕೆಳಗೆ ಹೋದರೂ ಕೂಡ ನಾವು ಅದನ್ನು ಮುಟ್ಲಿಕ್ಕೂ ಹೋಗಲ್ಲ. ಯಾಕಂದರೆ ಲಾಂಗ್ ಟರ್ಮ್ ಹೈಯರ್ ಎಜುಕೇಷನಿಗೆ ಅಥವಾ ಮದುವೆಗೆ ಅಂತ ಪರ್ಟಿಕ್ಯುಲರ್ ಗೋಲಿಗೋಸ್ಕರ ಆ ಹಣವನ್ನು ಅಲ್ಲೇ ಬಿಟ್ಟಿರ್ತೀವಿ. ಮಾರ್ಕೆಟ್ ಹೆಚ್ಚು ರಿಯಾಕ್ಟ್ ಮಾಡಿದ್ರು ಕೂಡ ನಾವು ವಿಡ್ರಾ ಮಾಡ್ಲಿಕ್ಕೆ ಹೋಗಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಕ್ಕಳಿಗೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಅವೇರ್ನೆಸ್ ಬರುತ್ತೆ. ಅವಾಗ ನಾವು ಕೊಡಿಸ್ತಾ ಇರೋ ಪೋರ್ಟ್ಫೋಲಿಯೋ ರಿಪೋರ್ಟ್ ಅಥವಾ ಮ್ಯೂಚುವಲ್ ಫಂಡ್ ಸ್ಟೇಟ್ಮೆಂಟ್ಸನ್ನು ತೋರಿಸ್ತಾ ಇರಬೇಕು ಅವರಿಗೆ. ಆವಾಗ ಅವರಿಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಹೇಗೆ, ಲಾಂಗ್ ಟರ್ಮಲ್ಲಿ ಹೆಂಗಾಗತ್ತೆ ಅದ್ರ ಬಗ್ಗೆ ಒಂದು ಫೇರ್ ಐಡಿಯಾ ಬರುತ್ತೆ. ಸೊ ಮಕ್ಕಳ ಹೆಸರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಮಾಡ್ತಿರಲ್ವ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್? ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂತಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಥ್ಯಾಂಕ್ ಯು.